In a criminal case, if you are a complainant or an accused, if you feel that from many long years the case stage is still as a stagnant water, it is not moving further, then this video is for you. ಹಲೋ ಆಲ್, ವೆಲ್ಕಮ್ ಟು ಲಾಗಡ್. ನಾನು ನಿಮ್ಮ ಅಡ್ವೊಕೇಟ್ ಕಿರಣ್. ನೀವು ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಕಂಪ್ಲೇನೆಂಟ್ ಆಗಿರ್ಬೋದು ಅಥವಾ ಅಕ್ಯೂಸ್ಡ್ ಆಗಿರ್ಬೋದು, ನಿಮ್ಮ ಒಂದು ಪ್ರಕರಣವು ಫರ್ದರ್ ಸ್ಟೇಜ್ಗೆ ಸುಮಾರು ವರ್ಷಗಳಿಂದ ಹೋಗದೆ ಅದೇ ಸ್ಟೇಜಲ್ಲಿ ಸ್ಟಿಲ್ ಆಗಿ ನಿಂತ್ಕೊಂಡಿದೆ ಅನ್ನುವ ಒಂದು ಸಂದರ್ಭದಲ್ಲಿ ನೀವು ಸೆಕ್ಷನ್ 407 CRPC ಯೂಸ್ ಮಾಡಿಕೊಂಡು ಹೈಕೋರ್ಟ್ಗೆ ಒಂದು ಅಪ್ಲಿಕೇಶನ್ನ ಹಾಕಬೇಕು. ಸೊ ಹೈಕೋರ್ಟು ನಿಮ್ಮ ಒಂದು ಅಪ್ಲಿಕೇಶನ್ನ ಪರಿಗಣನೆಗೆ ತಗೊಂಡು ಆಪೋಸಿಟ್ ಪಾರ್ಟಿ ಯಾರಾದರೂ ಆಗಿರ್ಬೋದು, ಇಫ್ ಯು ಆರ್ ಅನ್ ಅಕ್ಯೂಸ್ಡ್ ಇಟ್ ವಿಲ್ ಬಿ ಸೆಂಡ್ ಟು ಪಬ್ಲಿಕ್ ಪ್ರಾಸಿಕ್ಯೂಟರ್. ನೀವು ಒಂದು ಕಂಪ್ಲೇನೆಂಟ್ ಆಗಿದ್ರೆ ನಿಮ್ಮ ಒಂದು ಅಕ್ಯೂಸ್ಡ್ ಪರವಾದ ಅಡ್ವೊಕೇಟ್ಗೆ ಆ ಒಂದು ನೋಟಿಸ್ ಅನ್ನು ಹೋಗುತ್ತೆ. ಈ ಎರಡೂ ಪಕ್ಷದ ಆರ್ಗ್ಯುಮೆಂಟ್ಸ್ ಅನ್ನ ಪರಿಗಣನೆಗೆ ತಗೊಂಡು ಅದು ಸರಿ ಅನಿಸಿದಲ್ಲಿ ಹೈಕೋರ್ಟ್ ವಿಲ್ ಮೇಕ್ ದಿ ಆರ್ಡರ್ಸ್. ಯಾವ ಸಂದರ್ಭದಲ್ಲಿ ಹೈಕೋರ್ಟ್ ಆರ್ಡರ್ಸ್ ಅನ್ನ ಮಾಡುತ್ತೆ ಎನ್ನುವ ಒಂದು ಕ್ಲಿಯರ್ ವಿಡಿಯೋನ ನಾನು ಈ ಒಂದು PPT ಮೂಲಕ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಸೆಕ್ಷನ್ 407 ಲೇಔಟ್. Section 407 of the Code of Criminal Procedure CRPC empowers the High Court to transfer cases or appeals within its jurisdiction from one court to another. This power is crucial for ensuring fair trials, preventing bias and ensuring speedy justice. ಕೆಲವೊಂದಷ್ಟು ಸಂದರ್ಭದಲ್ಲಿ ನಿಮಗೆ ಇಫ್ ಯು ಆರ್ ಅನ್ ಅಕ್ಯೂಸ್ ಆರ್ ಅ ಕಂಪ್ಲೇಂಟ್ ನಿಮಗೆ ಅನಿಸುತ್ತೆ, ಸೊ ಈ ಒಂದು ಕೋರ್ಟಲ್ಲಿ ಬಯಾಸ್ಡ್ ಆಗಿರುವಂಥ ಒಂದು ವಾತಾವರಣ ಇದೆ ಹಾಗೂ ಸ್ಪೀಡಿ ಟ್ರಯಲ್ ಇಲ್ಲ. ನಿಮಗೆ ಇಂತಹ ಒಂದು ಅನುಮಾನ ಇದ್ದಲ್ಲಿ ನೀವು ನಿಮ್ಮ ಒಂದು ಈ ಒಂದು ಅಪ್ಲಿಕೇಶನ್ ನೀವು ಮೂವ್ ಮಾಡ್ಬೋದು ಫಾರ್ ಟ್ರಾನ್ಸ್ಫರ್ ಆಫ್ ಕೇಸಸ್ ಫ್ರಮ್ ಒನ್ ಕೋರ್ಟ್ ಟು ಅನದರ್ ಕೋರ್ಟ್. ಸೊ ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ ಸೇಮ್ ಪವರ್ ಇರುವಂತಹ ಕೋರ್ಟ್, ಫಾರ್ ಅನ್ ಎಕ್ಸಾಂಪಲ್ ಸೆಷನ್ ಕೋರ್ಟ್ ಇದ್ರೆ ನಿಮಗೆ ಸೆಷನ್ ಕೋರ್ಟ್ ಈಕ್ವಲ್ ಪವರ್ ಇರುವಂತಹ ಕೋರ್ಟ್ಗೆ ಅದು ಟ್ರಾನ್ಸ್ಫರ್ ಮಾಡುತ್ತೆ. ಲೋವರ್ ಕೋರ್ಟ್ ಇದ್ರೆ ಲೋವರ್ ಕೋರ್ಟ್. ಸೊ ಇದನ್ನ ಹೈಕೋರ್ಟ್ ಮಾಡುವಂಥದ್ದು, ಬೇರೆ ಯಾವುದೇ ಒಂದು ಕೋರ್ಟ್ಗೆ ನೀವು ಹಾಕುವಂತಿಲ್ಲ. ಅದೇ ರೀತಿ ಇಟ್ ಇಸ್ ಲೈಕ್ ಸ್ಟೇಟ್ ಬೌಂಡ್. ನೀವು ಕರ್ನಾಟಕದ ಯಾವುದೇ ಒಂದು ಭಾಗದಲ್ಲಿ ಇದ್ದರೆ ಹೈಕೋರ್ಟ್ ಹಾಕಬಹುದು. ಔಟ್ ಆಫ್ ದ ಸ್ಟೇಟ್ ಇದ್ದಾಗ ನೀವು ಸುಪ್ರೀಂ ಕೋರ್ಟ್ ಹಾಕಬೇಕು. ಸೊ ಅದರ ಒಂದು ವಿಡಿಯೋ ನಾನು ನೆಕ್ಸ್ಟ್ ನನ್ನ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇನ್ ಕರ್ನಾಟಕ ನಿಮಗೆ ಯಾವುದೇ ಒಂದು ಕೋರ್ಟಲ್ಲಿ ಸ್ಪೀಡಿ ಟ್ರಯಲ್ ಆಗ್ತಾ ಇಲ್ಲ, ಬಯಾಸ್ಡ್ ಆಗ್ತಾ ಇದೆ, ಸೊ ನಿಮಗೆ ಟ್ರಯಲ್ ಅನ್ಫೇರ್ ಆಗಿ ನಡೀತಾ ಇದೆ ಎನ್ನುವ ಈ ಒಂದು ಸಂದರ್ಭದಲ್ಲಿ ನೀವು ಹೈಕೋರ್ಟ್ ಅನ್ನು ಅಪ್ರೋಚ್ ಮಾಡಿ ನೀವು ಕೇಸಸ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. So next, the grounds on which a transfer can be sought: bias or prejudice, threat to the life or safety of the accused or witnesses, delay in the proceedings. So ಈ ಒಂದು ಸಂದರ್ಭದಲ್ಲಿ ಬಯಾಸ್ ಅಂದ್ರೆ ನಿಮಗೆಲ್ಲ ಗೊತ್ತಿದೆ, ಏಕಪಕ್ಷೀಯವಾದ ಒಂದು ವಾತಾವರಣ ಇದ್ದಲ್ಲಿ ಅಕ್ಯೂಸ್ಡ್ ಪರವಾಗಿ ಇರ್ಬೋದು ಅಥವಾ ಕಂಪ್ಲೇನೆಂಟ್ ಪರವಾಗಿ ಎಲ್ಲವೂ ನಡೀತಾ ಇದೆ, ನಾವು ಮಾಡುವಂಥ ಸಬ್ಮಿಷನ್, ನಾವು ಮಾಡುವಂಥ ಅಪ್ಲಿಕೇಶನ್ ಯಾವುದನ್ನು ಪರಿಗಣನೆಗೆ ತಗೋತಾ ಇಲ್ಲ ಎನ್ನುವ ಸಂದರ್ಭದಲ್ಲಿ ನೀವು ಹಾಕಬಹುದು ಥ್ರೆಟ್ ಟು ದ ಲೈಫ್ ಆರ್ ಸೇಫ್ಟಿ ಆಫ್ ದಿ ಅಕ್ಯೂಸ್ಡ್ ಆರ್ ವಿಟ್ನೆಸಸ್. ಈ ಒಂದು ಸಂದರ್ಭದಲ್ಲಿ ಏನಾದರೂ ನಿಮಗೆ ಒಂದು ಜೀವ ಭಯ ಇರುವಂಥ ಸಂದರ್ಭದಲ್ಲಿ, ಸೊ ನೀವು ಬೆಂಗಳೂರಲ್ಲಿ ಇರ್ತೀರಾ, ಆ ಒಂದು ಪರ್ಟಿಕ್ಯುಲರ್ ಕೇಸಸ್ಸು ಮಂಗಳೂರಲ್ಲಿ ಇರುತ್ತೆ. ಸೊ ನೀವು ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ಒಂದು ಜೀವ ಭಯ ಇರುತ್ತೆ. ಸೊ ವಿಟ್ನೆಸಸ್ ಆಗಿರ್ಬೋದು, ಕಂಪ್ಲೇನೆಂಟ್ ಆಗಿರ್ಬೋದು, ಇಂಥ ಒಂದು ಸಂದರ್ಭದಲ್ಲಿ ನೀವು ಅಪ್ರೋಚ್ ಮಾಡಿ ಆ ಒಂದು ಕೇಸಸನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಬಹುದು. ಡಿಲೇ ಇನ್ ದ ಪ್ರೊಸೀಡಿಂಗ್ಸ್ ಈಸಿಲಿ ಅಂಡರ್ಸ್ಟ್ಯಾಂಡಬಲ್. ಸೊ ಅದೇ ಸ್ಟೇಜಲ್ಲಿ ಕೇಸು ಆಮೆಯ ಗತಿಯಲ್ಲಿ ಆ ಸ್ಟೇಜಿಂದ ಮುಂದಕ್ಕೆ ಹೋದರೂ ತಿರ್ಗಾ ಏನಾದರೂ ಒಂದು ಅಪ್ಲಿಕೇಶನ್ ಹಾಕಿ ಅದನ್ನು ತಿರ್ಗಾ ಎಳೆದು ಅದೇ ಸ್ಟೇಜಿಗೆ ತಂದು ಕೂರಿಸುವಂಥದ್ದು, ಇಂತಹದ್ದು ಎಷ್ಟೋ ಪ್ರಕರಣಗಳು ನಿಮಗೆ ಗೊತ್ತಿರುತ್ತೆ. ಇಫ್ ಯು ಆರ್ ಫೈಟಿಂಗ್ ಅ ಲೀಗಲ್ ಬ್ಯಾಟಲ್, 4-5 ವರ್ಷ ಆಗಿರುತ್ತೆ, ಅದು ಎವಿಡೆನ್ಸ್ ಸ್ಟೇಜ್ಗೆ ಹೋಗಿರಲ್ಲ, ಇನ್ನು ಚಾರ್ಜಸ್ಸೇ ಫ್ರೇಮ್ ಆಗಿರಲ್ಲ, ಅದೇ ಸ್ಟೇಜಲ್ಲಿ ಅದು ಕಾಲ್ ಆನ್ ಅಂತಾನೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಅಪ್ರೋಚ್ ಮಾಡ್ಬೋದು, ಯಾಕಂದರೆ ಕಾನೂನು ಎಲ್ಲರಿಗೂ ಸಮನಾದದ್ದು. ಇದನ್ನ ಯೂಸ್ ಮಾಡಿಕೊಂಡು ನೀವು ಟ್ರಾನ್ಸ್ಫರ್ ಮಾಡಿಕೊಳ್ಳುವಂಥದ್ದು. ಪ್ರೊಸೀಜರ್ ಫಾರ್ ಟ್ರಾನ್ಸ್ಫರ್ ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ ಹಾಗೆ, ಫೈಲಿಂಗ್ ಅ ಪೆಟಿಷನ್ ಆರ್ ಅಪ್ಲಿಕೇಶನ್ ಟು ಹೈಕೋರ್ಟ್, ನಾಟ್ ಟು ಎನಿ ಅದರ್ ಕೋರ್ಟ್, ನೋಟಿಸ್ ಟು ದ ಪಬ್ಲಿಕ್ ಪ್ರಾಸಿಕ್ಯೂಟರ್. ಇಫ್ ಯು ಆರ್ ಅನ್ ಅಕ್ಯೂಸ್ಡ್, ಫ್ರಮ್ ಅಕ್ಯೂಸ್ಡ್ ಆ ಅಪ್ಲಿಕೇಶನ್ ಆಗ್ತದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಹೋಗುತ್ತೆ. ಇಫ್ ಯು ಆರ್ ಅ ಕಂಪ್ಲೇನೆಂಟ್ ನೀವು ಕಂಪ್ಲೇನೆಂಟ್ ಆಗಿದ್ದಾಗ ಆಪೋಸಿಟ್ ಲಾಯರ್ಗೆ ಹೋಗುವಂಥದ್ದು, ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಹೋಗುವಂಥದ್ದು, ಆ ಕೋರ್ಟ್ಗೆ ಹೋಗುವಂಥದ್ದು. ಹಿಯರಿಂಗ್ ಆಫ್ ದ ಅಪ್ಲಿಕೇಶನ್ ಅಂದರೆ ಹೈಕೋರ್ಟ್ ವಿಲ್ ಹಿಯರ್ ಬೋತ್ ಸೈಡ್ಸ್ ಫ್ಯಾಕ್ಟ್ಸ್ ಅಂಡ್ ಬೋತ್ ಸೈಡ್ ಸ್ಟೋರೀಸ್. ಆರ್ಡರ್ ಆಫ್ ದ ಹೈಕೋರ್ಟ್: ಆಫ್ಟರ್ ಹಿಯರಿಂಗ್ ಬೋತ್ ಸೈಡ್ ಸ್ಟೋರಿ, ದ ಹೈಕೋರ್ಟ್ ವಿಲ್ have its thoughts, or it will determine whether it has to be transferred or it has to be dismissed. Again, it is left to the power of High Court, jurisdiction power of High Court, discretionary power of High Court.
ಸ್ನೇಹಿತರೆ, ನಮ್ಮ ಒಂದು ಚಾನಲ್ನಲ್ಲಿ ಇದೇ ರೀತಿ ಕಾನೂನಿಗೆ ಸಂಬಂಧಪಟ್ಟಂತೆ ಸುಮಾರು ಐಡಿಯಾಸ್ ಆಗಿರ್ಬೋದು, ಸುಮಾರು ಆನ್ಸರ್ಸ್ ಆಗಿರ್ಬೋದು, ಸುಮಾರಷ್ಟು ಕಾನೂನಿಗೆ ಸಂಬಂಧಪಟ್ಟಂತೆ ಇಂಥ ಒಂದು ಹೆಲ್ಪ್ಫುಲ್ ಆಗುವಂಥ ಸಂದೇಶವನ್ನು ನಾವು ಹೆಚ್ಚು ಹೆಚ್ಚು ಟ್ರೈ ಮಾಡಿ ನಿಮಗಾಗಿ ನಾವು ನಮ್ಮ ಒಂದು ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತಾರೆ. ನೀವು ಮಾಡಬೇಕಾಗಿರುವುದೆಲ್ಲ ಒಂದೇ, ನಮ್ಮ ಒಂದು ಚಾನಲ್ನಲ್ಲಿ ನೀವು ಯಾರಾದರೂ ಇಂಥ ಒಂದು ಸೆಕ್ಷನ್ ಆಗಲಿ, ಇಂಥ ಒಂದು ಜಡ್ಮೆಂಟ್ಸ್ ಆಗಲಿ, ಇಂಥ ಒಂದು ಟಾಪಿಕ್ಸ್ ಆಗಲಿ ನೀವು ಕಲಿತ್ರೆ ನಮಗೆ ಬಹಳ ಖುಷಿಯಾಗುತ್ತೆ. ನೀವು ಮಾಡಬೇಕಾದದ್ದೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚು ಹೆಚ್ಚು ಕಾನೂನಿನ ಅರಿವನ್ನು ಎಲ್ಲರಿಗೂ ತಿಳಿಸೋಣ, ಯಾಕಂದರೆ ಕಾನೂನು ಎಲ್ಲರಿಗೂ ಒಂದೇ. ಥ್ಯಾಂಕ್ ಯು.